ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಆರ್ಟಿಫಿಷಿಯಲ್ ಬನಾನಾನ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಹೇಗೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಬಂದು ಫಸ್ಟ್ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸ್ಪಾಂಜ್ ಬೇಕು ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಈ ಥರ ಒಂದು ಥರ್ಮಕಾಲ್ ಬೇಕು, ಮತ್ತು ಗ್ರೀನ್ ಕಲರ್ ಟೇಪ್, ಒಂದು ಸಿಸರ್ ಆ್ಯಂಡ್ ಫೆವಿಕಾಲ್, ಮತ್ತು ಇದು ಒಂದು ಬ್ಲ್ಯಾಕ್ ಕಲರ್ ಮಾರ್ಕರ್ ಬೇಕು ಫ್ರೆಂಡ್ಸ್. ಆ್ಯಂಡ್ ಈ ಥರ ಫ್ಲವರ್ ಸಾಕ್ಸಸ್ ಸಿಗುತ್ತೆ, ಈ ಥರ ಯೆಲ್ಲೋ ಕಲರ್ ಬನಾನಾ ಮಾಡೋದಕ್ಕೆ. ಆ್ಯಂಡ್ ಅದು ಬಾಳೆ ಹೂವು ಬರುತ್ತಲ್ಲ, ಅದು ಬಾಳೆ ಕಂದಲ್ಲಿ ಇರುತ್ತಲ್ಲ ಎಂಡಲ್ಲಿ, ಆ ಥರ ಒಂದು ಹೂವು ಮಾಡೋದಕ್ಕೆ ಈ ಥರ ಮೆರೂನ್ ಕಲರ್ ಸಾಕ್ಸ್. ಆ್ಯಂಡ್ ಮತ್ತು ಈ ಥರ ಒಂದು ಗೋಲ್ಡನ್ ಕಲರ್ ತಂತಿ ಬೇಕು ಫ್ರೆಂಡ್ಸ್. ಆ್ಯಂಡ್ ಒಂದು ನೈಫ್ ಬೇಕು. ಆ್ಯಂಡ್ ನೆಕ್ಸ್ಟ್ ಈ ಥರ ಒಂದು ಥ್ರೆಡ್ ಬೇಕಾಗುತ್ತೆ ಫ್ರೆಂಡ್ಸ್, ಯಾವ ಕಲರ್ ಆದರೂ ಆಗಿರ್ಬೋದು. ಈ ಥರ ಒಂದು ಥ್ರೆಡ್. ಆ್ಯಂಡ್ ಇವಾಗ ಆ ಥರ್ಮಕಾಲ್ ಫಾರ್ಮ್ನ ನಾನು ಏನು ಮಾಡ್ತಾಯಿದ್ದೀನಿ, ನನಗೆ ಎಷ್ಟು ಲೆಂತ್ ಬೇಕು ಅಂತ ನಾನು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟು ಮಾರ್ಕಿಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇವಾಗ ಆ ಗ್ರೀನ್ ಕಲರ್ ಟೇಪ್ ಏನಿರುತ್ತೆ ಅದನ್ನು ನೀಟಾಗಿ ಆ ಫಾರ್ಮ್ಗೆ, ಥರ್ಮಕಾಲ್ ಫಾರ್ಮ್ಗೆ ನೀಟಾಗಿ ಸುತ್ಕೊಳ್ಳೋಣ ಫ್ರೆಂಡ್ಸ್. ಅದು ಸ್ಟಾರ್ಟಿಂಗ್ ಗ್ರಿಪ್ಪಿಗೆ ನೀವು ಸ್ವಲ್ಪ ಫೆವಿಕಾಲ್ ಏನಾದರೂ ಹಾಕ್ಕೊಂಡು ಕೂರಿಸ್ಕೊಳ್ಳಿ, ಆವಾಗ ಅದು ಬಿಚ್ಚಿ ಹೋಗಲ್ಲ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಟೈಟಾಗಿ ಕುತ್ಕೊಳ್ಳುತ್ತೆ ಗ್ರಿಪ್ಪಾಗಿ. ನೋಡಿ, ಈ ಥರ ಒಂದು ಲೇಯರ್ ಆದಮೇಲೆ ಒಂದು ಲೇಯರ್ ನೀಟಾಗಿ ಈ ಥರ ಆ ವೈಟ್ ಫಾರ್ಮ್ ಎಲ್ಲೂ ಕಾಣಿಸ್ಬಾರ್ದು, ಆ ಥರ ನೀಟಾಗಿ ಟೈಟಾಗಿ ಸುತ್ಕೋಬೇಕು ಫ್ರೆಂಡ್ಸ್. ಇವಾಗ ಇದನ್ನು ನೋಡ್ತಾ ಇದ್ದೀರಲ್ಲ. ಸೊ ಏನಂದರೆ ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕು ಫ್ರೆಂಡ್ಸ್. ಇದೆಲ್ಲ ಮಾಡಬೇಕು ಅಂದರೆ ಅರ್ಜೆಂಟಲ್ಲಿ ಮಾಡ್ತೀನಿ ಅಂದರೆ ಆಗಲ್ಲ. ನೋಡಿ, ಇವಾಗ ಫುಲ್ಲು ರೆಡಿ ಆಗಿದೆ. ನೀಟಾಗಿ ನೀವು ಅಷ್ಟೇ ಈ ಥರ ನೀಟಾಗಿ ಮಾಡಿಕೊಂಡು ಆ ಫಾರ್ಮ್ ಏನಿರುತ್ತೆ ಅದನ್ನು ನಾನಿವಾಗ ಸಿಸರಲ್ಲಿ ಕಟ್ ಮಾಡ್ಲಿಕ್ಕೆ ಬರಲ್ಲ, ಅದು ಈ ಥರ ಅದಕ್ಕೆ ನೈಫ್ ತೊಗೊಂಡು, ಮತ್ತು ಅದು 2 ಪೀಸ್ ಏನಾಗಿರುತ್ತೆ ಅದರಲ್ಲಿ 1 ಪೀಸ್ ತೊಗೊಂಡು ಮತ್ತೆ ಅದನ್ನು ಸೆಂಟ್ರಿಗೆ ಆಫ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೆಂಟ್ರಿಗೆ ಮತ್ತೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ನಾನಿವಾಗ 3 ಪೀಸಸ್ನ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ಗೆ ಒಂದು ಸ್ಪಾಂಜ್ನ ಆಫ್ಗೆ ಕಟ್ ಮಾಡಿಕೊಂಡೆ, ಮತ್ತು ಹಾಫ್ ಪೀಸಲ್ಲಿ ಮತ್ತೆ ಅದನ್ನು ಆಫಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಆ ಫ್ಲವರ್ ಸಾಕ್ಸ್ನ ತೊಗೊಂಡು ಸ್ವಲ್ಪ ಹಿಂಗೆ ಟೈಟಾಗಿ ಸ್ಟ್ರೆಚ್ ಮಾಡ್ಕೋಬೇಕು ಫ್ರೆಂಡ್ಸ್, ಏಕೆಂದರೆ ಅದು ಎಕ್ಸ್ಪೆಂಡ್ ಆಗುತ್ತೆ ನೀಟಾಗಿ. ಅದು ಎಕ್ಸ್ಪೆಂಡ್ ಮಾಡ್ಕೊಂಡಾದ್ಮೇಲೆ ಈ ಥರ ನಾವು ದಾರದ ಹೆಲ್ಪಿಂದ ನೀಟಾಗಿ ನಾವು ಹೇಗೆ ಹೂವು ಕಟ್ತೀವಿ ಆ ಥರ ನೀಟಾಗಿ ಒಂದು 2-3 ಸರಿ ಅದು ಬಿಚ್ಚಿ ಹೋಗದೆ ಇರೋ ಥರ ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡಿಕೊಂಡು ಆ ಸಾಕ್ಸ್ನ ನೋಡ್ತಾ ಇದ್ದೀರಲ್ಲ ನೀವು, ಆ ಥರ ನಾವು ಆ ನಾಟ್ ಒಳಗಡೆ ಹೋಗೋ ಥರ ಅದನ್ನು ಸೀದಾ ಮಾಡಿಕೊಂಡು ಆ ಸ್ಪಾಂಜ್ ನಾವು ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಅದರೊಳಗಡೆ ಹಾಕ್ಕೊಂಡು, ಇವಾಗಲೂ ಅಷ್ಟೇ ಫ್ರೆಂಡ್ಸ್, ಆ ಫ್ಲವರ್ ಸಾಕ್ಸ್ನ ನೀಟಾಗಿ ಎಳೆದು ಸ್ಟ್ರೆಚ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಮಾಡಿಕೊಂಡು ಟೈಟಾಗಿ ಇಟ್ಕೊಂಡು 2-3 ಸುತ್ತು ಅದನ್ನು ಟ್ವಿಸ್ಟ್ ಮಾಡಿಕೊಂಡು, ನೋಡ್ತಾ ಇದ್ದೀರ ನಾಟ್ನ ಮತ್ತೆ ನಾವು ಉಲ್ಟಾ ತಗೊಂಡು ಈ ಥರ ಮತ್ತೆ ಸ್ಟ್ರೆಚ್ ಮಾಡಿಕೊಂಡು, ಇವಾಗ ಮತ್ತೆ ಅದನ್ನು ದಾರದ ಹೆಲ್ಪಿಂದ ಟೈಟಾಗಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಡಬಲ್ ಲೇಯರ್ ಹಾಕೋದ್ರಿಂದ ಬನಾನಾ ನಮಗೆ ಬ್ರೈಟ್ ಆಗಿ ಕಾಣಿಸುತ್ತೆ ಅನ್ನೋದಕ್ಕಷ್ಟೇ. ಈ ಥರ ನಿಮಗೆ ಒಂದೇ ಲೇಯರ್ ಸಾಕು ಅಂದರೆ ಒಂದೇ ಲೇಯರ್ಗೆ ನೀವು ಮಾಡ್ಕೋಬೋದು. ಆ್ಯಂಡ್ ಇವಾಗ ಆ ಟ್ವಿಸ್ಟ್ ಮಾಡಿ ತಿರುಗಿಸಿದ್ವಿ ಅಲ್ವಾ, ಅಲ್ಲಿಗೆ ಮತ್ತೆ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಚಿಕ್ಕದಾಗಿ ಅಲ್ಲಿ ಗಂಟು ಬರೋ ಥರ ಮತ್ತೆ ಒಂದು ನಾಟ್ ಹಾಕೋಬೇಕು ಥ್ರೆಡ್ಡಲ್ಲಿ. ನಾವು ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಅಂತ. ಆ್ಯಂಡ್ ಎಕ್ಸ್ಟ್ರಾ ಇರೋ ಸಾಕ್ಸ್ ನಮ್ಗೆ ತುಂಬ ಲೆಂತ್ ಆಯ್ತು ಅನಿಸಿದ್ರೆ ನೀವು ಅದನ್ನು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಆ್ಯಂಡ್ ನೋಡಿ, ಹೀಗೆ ರೆಡಿಯಾಗಿದೆ. ಇದನ್ನು ನಾನು ಯಾಕೆ ಈ ಥರ ಕೈಯಲ್ಲಿ ಈ ಥರ ಉಜ್ತಾ ಇದ್ದೀನಿ ಅಂದರೆ ಅದು ಶೇಪ್ ನೀಟಾಗಿ ಬರಲಿ ಅಂತ ಫ್ರೆಂಡ್ಸ್. ಆ ಥರ್ಮಕಾಲ್ ನೀಟಾಗಿ ನೋಡ್ತಿದ್ದೀರಲ್ಲ, ಸ್ಕ್ವಯರ್ ಇದೆ ಅದು, ಹಾಗಾಗಿ ಹಂಗೆ ಉಜ್ಕೊಂಡ್ರೆ ಶೇಪ್ ಬರುತ್ತೆ ಅಂತ ಅಷ್ಟೇ. ಸೊ ಇವಾಗ ಬ್ಲ್ಯಾಕ್ ಮಾರ್ಕರ್ ತಗೊಂಡು ನಾವು ಕೆಳಗಡೆ ಸ್ಮಾಲ್ ನಾಟ್ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಬ್ಲ್ಯಾಕ್ ಮಾರ್ಕರಿಂದ ನೀಟಾಗಿ ಅದನ್ನು ಕವರ್ ಮಾಡ್ಕೊಂಬಿಡೋಣ. ನೀಟಾಗಿ ಕವರ್ ಮಾಡ್ಕೊಂಡಾದಮೇಲೆ ನೋಡ್ತಿದ್ದೀರಲ್ಲ, ಸೇಮ್ ಬನಾನಾ ಶೇಪು ನಿಮಗೆ ರೆಡಿ ಆಗಿದೆ.
ಆ್ಯಂಡ್ ಹೀಗೆ ನಾನು ಸುಮಾರು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದಕ್ಕೆ ಶೇಪ್ ಕೊಡೋದು ಒಂದೇ ಪೆಂಡಿಂಗ್ ಇತ್ತು. ಆ್ಯಂಡ್ ಇವಾಗ ಈ ಥರ ನಾನು ಅಂದರೆ ನಾವು ಆ ಥರ ಶೇಪ್ ಹೇಗೆ ಕೊಡಬೇಕು ಅಂತಂದರೆ, ನಾನು ಈ ಥರ ಉಜ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಆ ಥರ ಸ್ವಲ್ಪ ಪ್ರೆಷರ್ ಹಾಕಿ ನಾವು ಉಜ್ಜಬೇಕು. ಯಾಕೆ ಅಂದರೆ ಅದು ಆ ಶೇಪಿಗೆ ಟರ್ನ್ ಆಗಬೇಕಲ್ವ, ಅದು ಆ ಥರ. ಹಾಗಾಗಿ ಮೆತ್ತಗೆ ನಾವು ಉಜ್ಜಿದ್ರೆ ಅದು ಶೇಪಿಗೆ ಬರಲ್ಲ. ಸ್ವಲ್ಪ ಪ್ರೆಷರ್ ಕೊಟ್ಟು ಉಜ್ಜಿದಾಗ ಆ ಶೇಪಿಗೆ ಅದು ಆ್ಯಂಡ್ ಈಗ ನಾನು ಗೋಲ್ಡ್ ಕಲರ್ ತಂತಿ ಏನು ತೋರಿಸಿದೆ ಅದನ್ನು ತೊಗೊತಾ ಇದ್ದೀನಿ. ಅದು ಫಸ್ಟೇ ರೆಡಿಯಾಗಿ ಒಂದು 1/2 ಮೀಟರ್ ಅಷ್ಟು ಲೆಂತಲ್ಲಿ ಬಂದಿರುತ್ತೆ ಫ್ರೆಂಡ್ಸ್. ನನಗೆ ಅದು ಅಷ್ಟು ಬೇಡ, ನಾನು ಅದನ್ನು ಅರ್ಧದಲ್ಲಿ ಕಟ್ ಮಾಡಿಕೊಂಡು, ಸೊ ಇವಾಗ ಆ ತಂತಿಗೆ ನಾನು ಒಂದು ಸುತ್ತಿಗೆ ನಮಗೆ 6 ಬಾಳೆಹಣ್ಣನ್ನು ಇಡಿಸುತ್ತೆ ಫ್ರೆಂಡ್ಸ್ ಅದು. ಸೊ ನೋಡ್ತಿದ್ದೀರಲ್ಲ, ಇವಾಗ ಆ ತಂತಿಗೆ ನಾನು 6 ಬಾಳೆಹಣ್ಣನ್ನು ಚುಚ್ಕೊಂಡಿದ್ದೀನಿ. ಅದನ್ನು ಚುಚ್ಕೊಂಡಾದಮೇಲೆ ಈ ಥರ್ಮೋಕಾಲ್ ಏನಿರುತ್ತೆ ಅದಕ್ಕೆ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು 2.5 3 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ನಾವು ಅದನ್ನು ಈ ಥರ ಸುತ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು ಹೇಗೆ ಸುತ್ಕೋಬೇಕು ಅಂತಂದರೆ, ಅದು ನಾವು ಎಷ್ಟೇ ಹಿಂಗೆ ಅಳ್ಳಾಡಿಸಿದ್ರೂ ಅದು ಬನಾನ ಕೆಳಗಡೆ ಅದು ಉದುರಿ ಬೀಳಬಾರ್ದು ಫ್ರೆಂಡ್ಸ್. ಆ ಥರ ನಾವು ಅದನ್ನು ನೀಟಾಗಿ ಟೈಟಾಗಿ ನೋಡಿ ಒಂದು 3 to 4 ಟೈಮ್ಸ್ ಈ ಥರ ನೀಟಾಗಿ ಸುತ್ತಕೊಂಡು ಲಾಕ್ ಮಾಡಿಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ ಫ್ರೆಂಡ್ಸ್. ನೋಡಿ ಈ ಥರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಚಿಕ್ಕದು ಕಟಿಂಗ್ ಪ್ಲೇಯರ್ ಇದ್ರೂ ಅದರಲ್ಲೂ ನೀವು ಟ್ವಿಸ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ಉಳಿದಿರೋ ಎಕ್ಸ್ಟ್ರಾ ತಂತಿನ ಸಿಸರ್ ಸಹಾಯದಿಂದ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಫಸ್ಟ್ ಸ್ಟೆಪ್ ರೆಡಿಯಾಗಿದೆ. ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪಿಗೂ ಅಷ್ಟೇ ಫ್ರೆಂಡ್ಸ್. ನೋಡಿ ಈ ಥರ 6 ಬಾಳೆಹಣ್ಣನ್ನು ನಾನು ಚುಚ್ಕೊಂಡು ತಂತಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ನೋಡಿ, ಒಂದ್ರ ಮೇಲೆ ಒಂದು ಅಂಟ್ಕೊಳ್ಳೋ ಥರ ನಾವು ಅದನ್ನು ಇಟ್ಕೋಬಾರ್ದು. ಮತ್ತೆ ಒಂದು 2-2.5 ಇಂಚ್ ಗ್ಯಾಪ್ ಬಿಟ್ಕೊಂಡು, ನೋಡಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಈ ಥರ ಮತ್ತೆ ನಾನು ಆ ತಂತಿನ ಲಾಕ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಲಾಕ್ ಮಾಡಿಕೊಂಡು ನೋಡಿ, ನಾವು ತಂತಿನಲ್ಲಿ ಲಾಕ್ ಮಾಡಿರೋದ್ರಿಂದ ಅದೇನಾಗುತ್ತೆ, ಟೈಟಾಗಿ ಹಿಂಗೆ ಸ್ವಲ್ಪ ಸ್ಟಿಫ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ಅದು. ಸೊ ಅದಕ್ಕೆ ನಾನು ಇವಾಗ ಕೈಯಲ್ಲಿ ನೀಟಾಗಿ ಹಿಂಗೆ ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಸ್ವಲ್ಪ ಕೂರ್ಲಿ ಅಂತ ನಾವು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇದನ್ನು ಕೂಡ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನೀಟಾಗಿ ಈ ಥರ ಕೂರುತ್ತೆ. ಇದಾದಮೇಲೆ ನಾನು ಒಂದೊಂದೇ ಸ್ಟೆಪ್ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. 5 ಸ್ಟೆಪ್ ನಾನಿಲ್ಲಿ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಲ್ಲ ರೆಡಿ ಆದಮೇಲೆ ಅದು ಒಂದು 4 to 5 ಸ್ಟೆಪ್ ಆದಮೇಲೆ ನಮಗೆ ಈ ಥರ ನೀಟಾಗಿ ಅದು ಕಾಣಿಸುತ್ತೆ. ಆ್ಯಂಡ್ ನೋಡಿ ಕೆಳಗಡೆಗೆ ಅದು ಬನಾನಾ ಹೂವು ಇರುತ್ತಲ್ಲ, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ಗೆ ಈ ಥರ ನನಗೆ ಒಂದು ಸ್ಪಾಂಜ್ ತೊಗೊಂಡಿದ್ದೀನಿ. ನನಗೆ ರೆಡ್ ಕಲರ್ ಸ್ಪಾಂಜ್ ಸಿಗಲಿಲ್ಲ ಫ್ರೆಂಡ್ಸ್. ಸೊ ದಟ್ ನಾನಿಲ್ಲಿ ಒಂದು ಆರೆಂಜ್ ಸ್ಪಾಂಜ್ ಸಿಕ್ತು, ಅದನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ರ್ಯಾಂಡಮಾಗಿ ಒಂದು ಲೋಟಸ್ ಫ್ಲವರ್ ಹೇಗಿರುತ್ತೆ ಆ ಥರ ಒಂದು ಶೇಪ್ನ ನಾನಿಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಏನಂದರೆ ಈ ಥರ ಡ್ರಾ ಮಾಡ್ಕೊಳ್ಳೋದ್ರಿಂದ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್. ಸೊ ಸಿಸರಲ್ಲಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲ್ಲ, ಅದು ಸ್ಪಾಂಜ್ ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ದಟ್ ಮತ್ತೆ ನಾನು ನೈಫ್ ಮುಖಾಂತರ ಅದನ್ನು ನೀಟಾಗಿ ಶೇಪ್ ತಗೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಅದೇ ಶೇಪ್ಗೆ ಕಟ್ ಮಾಡ್ಕೋಬೇಕು. ಆ್ಯಂಡ್ ಏನಕ್ಕಪ್ಪ ನಾವು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಬೇಕು ಅಂತಂದರೆ, ಆಗಲೇ ಹೇಳ್ದಂಗೆ ಏನಂದರೆ ನಮಗೆ ನಾವೇ ನಮ್ಮ ಕೈಯಾರೆ ಈ ಥರ ಒಂದು ಡೆಕೋರೇಟಿವ್ ಐಟಮ್ಸ್ನ ನಾವು ರೆಡಿ ಮಾಡಿ ನಾವು ಲಕ್ಷ್ಮಿ ಕೂರಿಸಿದಾಗ ನಮಗೆ ಅದರಿಂದ ಸಿಗೋ ತೃಪ್ತಿನೇ ಬೇರೆ ಫ್ರೆಂಡ್ಸ್, ಏನಂತೀರಾ? ಆ್ಯಂಡ್ ನೋಡಿ, ಇದು ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಬೇಕಿದ್ರೆ ನಾವು ಸಿಸರ್ ಮುಖಾಂತರ ಮತ್ತು ನಾವು ಅದನ್ನು ನೀಟಾಗಿ ಆ ಒಂದು ಶೇಪು ಶಾರ್ಪ್ನೆಸ್ ಏನಿರುತ್ತೆ ಅದನ್ನು ಸಿಸರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ಥರ. ಆ್ಯಂಡ್ ಇವಾಗ ಮೆರೂನ್ ಕಲರ್ ಫ್ಲವರ್ ಸಾಕ್ಸ್ ಏನಿದೆ ಅದು ನೋಡಿ ಫ್ರೆಂಡ್ಸ್, ಪ್ಯಾಕ್ ಆಗಿ ಈ ಥರ ಬಂದಿರುತ್ತೆ. ನಮಗೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಅದು ಒಂದು ಇದರಲ್ಲಿ ನಮಗೆ 10 ಫ್ಲವರ್ ಸಾಕ್ಸಸ್ ಬರುತ್ತೆ ಫ್ರೆಂಡ್ಸ್ ಈ ಥರ. ಆ್ಯಂಡ್ ಇದನ್ನು ಕೂಡ ಅಷ್ಟೇ ನೀಟಾಗಿ ಸ್ಟ್ರೆಚ್ ಮಾಡ್ಕೋಬೇಕು ಫಸ್ಟೇ ನಾವು ನಾಟ್ ಹಾಕ್ಕೊಳ್ಳೋಕ್ಕೆ ಮುಂಚೆ. ಈ ಥರ ಸ್ಟ್ರೆಚ್ ಆದಮೇಲೆ ಆಗಲೇ ನಾವು ಬನಾನಾ ಮಾಡೋದಕ್ಕೆ ಹೇಗೆ ನಾವು ನಾಟ್ ಹಾಕ್ಕೊಂಡ್ವಿ ಅದೇ ರೀತಿ ನಾಟ್ ಹಾಕ್ಕೊಳ್ಳೋಣ ಇವಾಗ. ನಾಟ್ ಹಾಕ್ಕೊಳ್ಳೋಣ ಇವಾಗ.
ನೋಡ್ತಾ ಇದ್ದೀರಲ್ಲ, ಇದು ಅಷ್ಟೇ ಫ್ರೆಂಡ್ಸ್, ಬಿಚ್ಚಿ ಹೋಗಬಾರ್ದು, ನೀಟಾಗಿ ಟೈಟಾಗಿ ಲಾಕ್ ಮಾಡ್ಕೋಬೇಕು ಅದನ್ನು. ಓಕೆನಾ, ನೋಡ್ತಾ ಇದ್ದೀರಲ್ಲ, ನಾನೊಂದು 3 to 4 ನಾಟ್ಸ್ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಆ ನಾಟ್ ಮತ್ತೆ ಒಳಗಡೆ ಹೋಗೋ ಹಾಗೆ ಸಾಕ್ಸ್ನ ಸೀದಾ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಆ ಎಡ್ಜ್ ಏನಿರುತ್ತೆ ಅದನ್ನು ಆ ನಾಟ್ಗೆ ಸೆಂಟ್ರಿಗೆ ಬರಬೇಕು ಫ್ರೆಂಡ್ಸ್, ಅದು ಆ ಎಡ್ಜ್ ಕರೆಕ್ಟಾಗಿ. ನೋಡಿ, ನಿಮ್ಗೆ ನೀಟಾಗಿ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ, ನಾವು ಬೇರೆ ಕಲರ್ ಸ್ಪಾಂಜ್ ತೊಗೊಳೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನೋಡಿ ಈ ಥರ ಅದು ಸಾಕ್ಸ್ ಮೊದಲೇ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಈ ಥರ ಕಾಣಿಸುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್. ನನಗಿಲ್ಲಿ ನಮ್ಮ ಮನೆ ಹತ್ರ ನನಗೆ ಎಕ್ಸಾಕ್ಟ್ ಕಲರ್ ಸ್ಪಾಂಜ್ ಸಿಕ್ಕಲಿಲ್ಲ. ನೀವೆಲ್ಲ ಎಕ್ಸಾಕ್ಟ್ ಕಲರ್ ಸ್ಪಾಂಜ್ ತೊಗೊಳ್ಳಿ ಮಾಡಬೇಕಾದ್ರೆ. ಆ್ಯಂಡ್ ಇದನ್ನು ಅಷ್ಟೇ, ಇದು ಒಂದೇ ಲೇಯರ್ ಬರೋದು ಫ್ರೆಂಡ್ಸ್. ಸೊ ಯಾಕೆಂದರೆ ಬಾಳೆಹಣ್ಣಾದರೆ ಚಿಕ್ಕದಿರುತ್ತೆ, ಇದು ದೊಡ್ಡದಿರೋದ್ರಿಂದ ಒಂದೇ ಲೇಯರ್ ಇದು ಬರೋದು. ಅದೇ ಥರ ನಾವು ಇವಾಗ ನೀಟಾಗಿ ಎಳ್ಕೊಂಡು ಸಾಕ್ಸ್ನ ಟೈಟಾಗಿ, ಮತ್ತು ನಾವು ಅದೇ ಮೆಥಡಲ್ಲಿ ಈ ಸಾಕ್ಸ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಥ್ರೆಡ್ ಮುಖಾಂತರ. ಮತ್ತು ನಾನು ಇದನ್ನು ನೀವು ನೋಡ್ತಿದ್ದೀರಲ್ಲ, ಮತ್ತೆ ಟೈಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಫ್ರೆಂಡ್ಸ್, ಇದು ಸೇಮ್ ಕಲರ್ ಇರೋದ್ರಿಂದ. ಮತ್ತು ನಾನೇನು ಮಾಡ್ತೀನಿ, ಇದಕ್ಕೆ ಏನಪ್ಪ ಮಾಡೋದು ಅಂದ್ಕೊಂಡೆ, ಒಂದು ಐಡಿಯಾ ಬಂತು. ಅದಕ್ಕೆ ನಾನಿವಾಗ ಏನು ಮಾಡ್ತಿದ್ದೀನಿ, ಡಬಲ್ ಲೇಯರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಅದು ಹೇಗೆ ಕಾಣಿಸ್ತಿದೆ, ಅದು ಆರೆಂಜ್ ಸ್ಪಾಂಜ್ ಅಂತ ನೀಟಾಗಿ ಕಾಣಿಸ್ತಿದೆ. ಅದಕ್ಕೆ ನಾನಿವಾಗ ಏನು ಮಾಡ್ತೀನಿ, ಇನ್ನೊಂದು ಸಾಕ್ಸ್ನ ಕೂಡ ನಾನು ಸೇಮ್ ಆ್ಯಸ್ ಯೂಶಲ್ ಅದನ್ನು ಹೇಗೆ ರೆಡಿ ಮಾಡಿಕೊಂಡೆ ಅದೇ ಥರ ಮಾಡಿಕೊಂಡು ಇನ್ನೊಂದು ಲೇಯರ್ ಕವರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಸೊ ಸೆಕೆಂಡ್ ಲೇಯರ್ ಸಾಕ್ಸ್ ಹಾಕಿದ್ಮೇಲೆ ಅದು ಒಂದು ತಕ್ಕ ಮಟ್ಟಿಗೆ ಅದು ಆರೆಂಜ್ ಕಲರ್ ಸ್ಪಾಂಜ್ ಕವರ್ ಆಗಿದೆ. ನೋಡಿ, ಇವಾಗ ಈ ಥರ ಇದನ್ನು ರೆಡಿ ಆಗಿರೋ ಹೂವನ ಆ ಬಾಳೆಕಂದಿಗೆ ನಾವು ಈ ಥರ ಹೇಗೆ ಸಿಗಿಸ್ಕೊಳ್ಳೋದು ಅಂತಂದರೆ, ಮತ್ತೆ ಆ ಗೋಲ್ಡನ್ ಕಲರ್ ತಂತಿನ ತಗೊಂಡು ಎಡ್ಜಿಗೆ ನಾವು ಚುಚ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಈ ಕಡೆಯಿಂದ ಆ ಕಡೆ ಬರೋ ಹಾಗೆ ನೀಟಾಗಿ ಅದನ್ನು ಚುಚ್ಕೊಂಡ್ಬಿಡೋಣ. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಮತ್ತು ಎಕ್ಸ್ಟ್ರಾ ತಂತಿನ ಕಟ್ ಮಾಡಿಕೊಂಡು, ಮತ್ತು ಅದು ನೋಡಿ ಈ ಕಡೆ ತಂತಿನ ಈ ಕಡೆಯಿಂದ ಮತ್ತು ಇನ್ನೊಂದು ತಂತಿನ ಆ ಕಡೆಯಿಂದ ಕಾಣಿಸ್ತಿದೆಯಾ ನಿಮಗೆ? ನೋಡಿ, ಈ ಥರ ನೀಟಾಗಿ ಚುಚ್ಕೊಂಡು ಅದನ್ನು ಎಳ್ಕೋಬೇಕು ಫ್ರೆಂಡ್ಸ್ ಮೇಲಕ್ಕೆ. ಆ್ಯಂಡ್ ಅದನ್ನು ಎಳೆದು ಆ ಎಕ್ಸ್ಟ್ರಾ ಮರೂನ್ ಕಲರ್ ಕ್ಲಾತ್ ಏನಿದೆ ಅದನ್ನು ನೀಟಾಗಿ ಅದು ಹೊರಗಡೆ ಕಾಣಿಸ್ದೇ ಇರೋ ಹಾಗೆ ಆ ಹೋಲ್ ಒಳಗಡೆ ನೀಟಾಗಿ ಸೇರಿಸ್ಕೊಂಡು, ಮತ್ತು ನಾವು ಇದನ್ನು ಟೈಟಾಗಿ ಎಳ್ಕೊಂಡು ಆ ಹೂವು ಬೀಳದೇ ಇರೋ ಥರ ನೀಟಾಗಿ ಮತ್ತು ಇದನ್ನು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಒಂದು 3 to 4 ಟೈಮ್ಸ್ ನೀಟಾಗಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ತಂತಿ ಏನಿದೆ ಅದನ್ನು ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಆ್ಯಂಡ್ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇವಾಗ ನಮ್ಮ ಆರ್ಟಿಫಿಷಿಯಲ್ ಬಾಳೆಗೊನೆ ರೆಡಿಯಾಗಿದೆ. ಹೇಗಿದೆ ಫ್ರೆಂಡ್ಸ್? ಹೇಗೆ ಅನಿಸ್ತು ಈ ವಿಡಿಯೋ? ನಿಮಗೆಲ್ಲ ಇಷ್ಟ ಆಯಿತು ಆ್ಯಂಡ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಕನ್ಫ್ಯೂಸ್ ಆಗಿದ್ದರೆ, ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೊಂದು ಕಾಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದು ಮರಿಬೇಡಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ಟಿಫಿಷಿಯಲ್ ಡೆಕೋರೇಟಿವ್ ಬನಾನಾ ಐಟಮ್ ಗೊನೆ ರೆಡಿಯಾಗಿದೆ. ಹೇಗಿತ್ತು? ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.